ಯಾಕಂದರೆ ನೀವು ಬಿಗ್ ಬಾಸ್ ಪ್ರತಿ ಸೀಸನ್ ಒಬ್ಬರು ಸ್ಪರ್ಧಿ ಅಂತಲೇ ಪರಿಗಣಿಸಲಾಗಿದೆ ನಿಮ್ಮನ್ನು. ಮತ್ತು ಒಂದು ಏನು ಹೇಳ್ತಾರೆ, 120 ದಿವಸ ಹತ್ರವರೆಗೂ ಆಡಿರ್ತಾರೆ ಸ್ಪರ್ಧಿಗಳೆಲ್ಲರೂ, ಫಿನಾಲೆ ಹತ್ರಕ್ಕೆ ಹೋಗಿರುವಂಥವ್ರಿಗೆ ಬಂದು ಇವರು ತಲೆ ಕೆಡಿಸ್ಬಿಟ್ಟು ಬಂದ್ಬಿಡ್ತಾರೆ ಅಂತ ಒಂದು ಆರೋಪ ಇದೆ ಗುರುಗಳೇ ನಿಮ್ಮ ಮೇಲೆ. ಅಂದರೆ ನೀವಲ್ಲಿ ಬೇರೆ ಬೇರೆ ಒಂದಷ್ಟು ಮಾರ್ಗಗಳ ಮುಖಾಂತರ ಅವರ ಜ್ಯೋತಿಷ್ಯವನ್ನು ಹೇಳ್ತೀರಾ, ಹೊರಗೆ ಬಂದ ಮೇಲೆ ಅವ್ರು ಚೆನ್ನಾಗೇ ಇದ್ದಾರೆ, ಇವ್ರು ಹೇಳಿದ್ದೇನು ವರ್ಕ್ ಆಯಿತು ಅನ್ನುವಂಥ ಒಂದು ಪ್ರೀತಿಯ ಆರೋಪ ನಿಮ್ಮ ಮೇಲಿದೆ ಗುರುಗಳೇ, ಅದಕ್ಕೆ ಏನು ಹೇಳ್ತೀರಾ? ಯಾರೆಷ್ಟು ಚೆನ್ನಾಗಿರ್ತಾರೆ ಅಂತ ಅವ್ರವ್ರಿಗೆ ಮಾತ್ರ ಗೊತ್ತಲ್ವಾ? ನಿಜ. ಅಷ್ಟೇ ಉತ್ತರ. ಓಕೆ. ದೂರದಿಂದ ನೋಡೋದಕ್ಕೆ ಚಂದ್ರ ತುಂಬ ತಂಪಾಗಿ ಕಾಣಿಸ್ತಾನೆ, ತುಂಬ ತಂಪಾಗಿರುತ್ತೆ. ಹತ್ರ ಹೋದಾಗ್ಲಿಲ್ವಾ ಗೊತ್ತಾಗೋದು. ಕನ್ನಡದಲ್ಲಿ ಒಂದು ಗಾದೆ ಮಾತು ಹೇಳ್ತಾರೆ, ಏನು ಗೊತ್ತಾ? ದೂರದ ಬೆಟ್ಟ ನುಂಗನಂತೆ. ಹತ್ರದಲ್ಲಿ ಹೋದಾಗ ಗೊತ್ತಾಗುತ್ತೆ ಎಷ್ಟು ಮುಳ್ಳಿದೆ, ಎಷ್ಟು ಕಲ್ಲಿದೆ, ಎಷ್ಟು ದಾರಿ ಇದೆ, ಎಷ್ಟು ದಾರಿ ಇಲ್ಲ ಅಂತ. ಇಲ್ಲಿ ಯಾರದ್ದೋ ಒಬ್ಬೊಬ್ಬರ ಬದುಕನ್ನ ನಾವು ನಿರ್ಣಯ ಮಾಡೋದಕ್ಕೆ ಸಾಧ್ಯ ಇಲ್ಲ. ಯಾಕಂದರೆ ನೀವು ಬಿಗ್ ಬಾಸ್ ಪ್ರತಿ ಸೀಸನ್ ಒಬ್ಬರು ಸ್ಪರ್ಧಿ ಅಂತಲೇ ಪರಿಗಣಿಸಲಾಗಿದೆ ನಿಮ್ಮನ್ನು. ಮತ್ತು ಒಂದು ಏನು ಹೇಳ್ತಾರೆ, 120 ದಿವಸ ಹತ್ರವರೆಗೂ ಆಡಿರ್ತಾರೆ ಸ್ಪರ್ಧಿಗಳೆಲ್ಲರೂ, ಫಿನಾಲೆ ಹತ್ರಕ್ಕೆ ಹೋಗಿರುವಂಥವ್ರಿಗೆ ಬಂದು ಇವರು ತಲೆ ಕೆಡಿಸ್ಬಿಟ್ಟು ಬಂದ್ಬಿಡ್ತಾರೆ ಅಂತ ಒಂದು ಆರೋಪ ಇದೆ ಗುರುಗಳೇ ನಿಮ್ಮ ಮೇಲೆ. ಅಂದರೆ ನೀವಲ್ಲಿ ಬೇರೆ ಬೇರೆ ಒಂದಷ್ಟು ಮಾರ್ಗಗಳ ಮುಖಾಂತರ ಅವರ ಜ್ಯೋತಿಷ್ಯವನ್ನು ಹೇಳ್ತೀರಾ, ಹೊರಗೆ ಬಂದ ಮೇಲೆ ಅವ್ರು ಚೆನ್ನಾಗೇ ಇದ್ದಾರೆ, ಇವ್ರು ಹೇಳಿದ್ದೇನು ವರ್ಕ್ ಆಯಿತು ಅನ್ನುವಂಥ ಒಂದು ಪ್ರೀತಿಯ ಆರೋಪ ನಿಮ್ಮ ಮೇಲಿದೆ ಗುರುಗಳೇ, ಅದಕ್ಕೆ ಏನು ಹೇಳ್ತೀರಾ? ಯಾರೆಷ್ಟು ಚೆನ್ನಾಗಿರ್ತಾರೆ ಅಂತ ಅವ್ರವ್ರಿಗೆ ಮಾತ್ರ ಗೊತ್ತಲ್ವಾ? ನಿಜ. ಅಷ್ಟೇ ಉತ್ತರ. ಓಕೆ. ದೂರದಿಂದ ನೋಡೋದಕ್ಕೆ ಚಂದ್ರ ತುಂಬ ತಂಪಾಗಿ ಕಾಣಿಸ್ತಾನೆ, ತುಂಬ ತಂಪಾಗಿರುತ್ತೆ. ಹತ್ರ ಹೋದಾಗ್ಲಿಲ್ವಾ ಗೊತ್ತಾಗೋದು. ಕನ್ನಡದಲ್ಲಿ ಒಂದು ಗಾದೆ ಮಾತು ಹೇಳ್ತಾರೆ, ಏನು ಗೊತ್ತಾ? ದೂರದ ಬೆಟ್ಟ ನುಂಗನಂತೆ. ಹತ್ರದಲ್ಲಿ ಹೋದಾಗ ಗೊತ್ತಾಗುತ್ತೆ ಎಷ್ಟು ಮುಳ್ಳಿದೆ, ಎಷ್ಟು ಕಲ್ಲಿದೆ, ಎಷ್ಟು ದಾರಿ ಇದೆ, ಎಷ್ಟು ದಾರಿ ಇಲ್ಲ ಅಂತ. ಇಲ್ಲಿ ಯಾರದ್ದೋ ಒಬ್ಬೊಬ್ಬರ ಬದುಕನ್ನ ನಾವು ನಿರ್ಣಯ ಮಾಡೋದಕ್ಕೆ ಸಾಧ್ಯ ಇಲ್ಲ.